ಹಾಗಾದ್ರೆ ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯ ಎರಡನೇ ಸುದ್ದಿ ಯಾವುದು ಅದನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಎರಡನೇ ಸುದ್ದಿ ಬಹಳ ಎಲ್ಲರ ಬಾಯಲ್ಲೂ, ಪ್ರಮುಖವಾಗಿ ಮಹಿಳಾ ಮಣಿಗಳ ಬಾಯಲ್ಲಿ ಕೇಳಿ ಬರ್ತಾ ಇರುವಂತಹ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಯಾವಾಗಪ್ಪ ಅನ್ನೋದೊಂದು ಪ್ರಶ್ನೆಯನ್ನ ಕೇಳ್ತಾನೆ ಇದ್ದಾರೆ. ಈಗಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ವಿಚಾರದಲ್ಲಿ ಗೊಂದಲ ದೊಡ್ಡ ಮಟ್ಟದಲ್ಲಿದೆ. ಕೇವಲ ಜನಸಾಮಾನ್ಯರಲ್ಲಿ ಮಾತ್ರ ಅಲ್ಲ, ಆ ಇಲಾಖೆಯ ಸಚಿವೆಯಿಂದಲೇ ಒಂದು ರೀತಿ ಕನ್ಫ್ಯೂಷನ್ ಇದೆ. ಈಗಾಗಲೇ ಇಮಿಡಿಯೇಟ್ ಆಗಿ ಹೇಳ್ಬಿಡ್ತೀವಿ ಅಂದ್ರು, ಅದಾದ್ಮೇಲೆ ಸ್ವಲ್ಪ ದಿನಗಳ ಕಾಲ ಟೈಮ್ ಬೇಕು ಅಂತ ಹೇಳಿದ್ರು, ಈಗ ನಾಳೆ ಅಂತ ಹೇಳ್ತಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಆದ್ರೆ ಅಧಿಕಾರಿಗಳಿಗೆ ಇದುವರೆಗೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಅಪ್ಲಿಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನೊಂದು ವಾರ ಹಾಗಾದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ ಹಾಕುವಂತಹ ವಿಚಾರಗಳು ಮುಂದೂಡಿಕೆಯಾಗತ್ತಾ? ಸಂಪುಟ ಸಭೆಯಲ್ಲಿ ಚರ್ಚೆ ಆದ ಮೇಲೆ ತೀರ್ಮಾನ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸಾಫ್ಟ್ವೇರ್ ಅನ್ನ ಸರಳೀಕರಿಸಬೇಕು, ಅದಾದ ಮೇಲೆ ಯೋಜನೆಯನ್ನ ಜಾರಿ ತರ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಯಾಕೋ ಮತ್ತೊಮ್ಮೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ ತಿಂಗಳಿಂದ ಏನ್ ಎಲ್ರಿಗೂ ಸಿಗತ್ತೆ, ಗಿಫ್ಟ್ ಸಿಗತ್ತೆ ಮಹಿಳೆಯರಿಗೆ ಅಂತ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು. ಸೊ ಆ ಒಂದು ಭಾಗ್ಯ ಮುಂದಿನ ತಿಂಗಳು ಕೂಡ ಸಿಗಲ್ವಾ ಅನ್ನೋದೊಂದು ಪ್ರಶ್ನೆ ಕೂಡ ಇದೆ. ನೋಡ್ಬೇಕು ಹಾಗಾದ್ರೆ ಆಗಸ್ಟ್ ಇನ್ನೂ ಕೂಡ ಮುಂದೂಡಿಕೆ ಆಗತ್ತಾ ಅಂತ. ಓಕೆ, ಇನ್ನು ಹಾಗಾದ್ರೆ ನಮ್ಮ ಸುದ್ದಿ ಡಬ್ಬಿಯ ಮೂರನೇ ಸುದ್ದಿಯಲ್ಲಿ ಏನಿದೆ ಹಾಗಾದ್ರೆ ಆ ಸುದ್ದಿ ಡಬ್ಬಿಯನ್ನು ಕೂಡ ಓಪನ್ ಮಾಡ್ತಾ ಹೋಗೋಣ. ನಮ್ಮ ಮೂರನೇ ಸುದ್ದಿ ಡಬ್ಬಿಯನ್ನು ಇದೀಗ ಓಪನ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಸುದ್ದಿ ಡಬ್ಬಿಯ ಮೂರನೇ ಸುದ್ದಿ, ಪಾಲಿಕೆ ಚುನಾವಣೆ ಯಾವಾಗ ಅಂತ ಹೇಳಿ. ಎಕ್ಸಾಕ್ಟ್ಲಿ ಇದೇ ವಿಚಾರ ಕಳೆದ 3 ವರ್ಷಗಳಿಂದಲೂ ಕೂಡ ಪ್ರಶ್ನೆಯನ್ನ ಕೇಳ್ತಾನೆ ಇದ್ದಾರೆ. ಆದ್ರೂ ಕೂಡ ಇನ್ನು ಬಿಬಿಎಂಪಿಯ ಚುನಾವಣೆ ಸೊ ಮತ್ತೆ ಮುಂದೂಡಿಕೆ ಆಗುತ್ತಾ ಅನ್ನೋದೊಂದು ಪ್ರಶ್ನೆ ಕೂಡ ಇದೆ. ಸೊ ಯಾಕಂದ್ರೆ ಈಗಾಗಲೇ ವಾರ್ಡ್ ಪುನರ್ ವಿಂಗಡಣೆಯ ವಿಚಾರವನ್ನ ಇಟ್ಕೊಂಡು ಅದನ್ನ ಪೋಸ್ಟ್ಪೋನ್ ಮಾಡ್ತಲೇ ಇದ್ರು. ಈಗ ಹೈಕೋರ್ಟ್ ಸೂಚನೆ ಕೊಟ್ಟಿದೆ, 243 ವಾರ್ಡ್ಗಳನ್ನೇನೀಗ ಮಾಡಿದ್ದಾರೆ ಅದನ್ನ 250ಕ್ಕೆ ಏರಿಕೆ ಮಾಡಬೇಕು ಅನ್ನೋ ಸಿದ್ಧತೆಗಳಾಗ್ತಾ ಇದೆ. ವಾರ್ಡ್ ವಿಂಗಡಣೆಗೆ ಕೋರ್ಟ್ 12 ವಾರಗಳ ಗಡುವನ್ನ ಕೊಟ್ಟಿದೆ. ಈ 12 ವಾರಗಳೊಳಗೆ ವಾರ್ಡ್ ಪುನರ್ ವಿಂಗಡಣೆಯನ್ನ ಮಾಡಬೇಕು ಅಂತ ಹೇಳಿ ಕೋರ್ಟ್ಗೆ ವರದಿಯನ್ನ ಕೂಡ ಪಾಲಿಕೆ ಸಲ್ಲಿಸಬೇಕಾಗತ್ತೆ. ಚುನಾವಣೆ ಮುಂದೂಡಿಕೆ ಆಗೋದು ಬಹುತೇಕವಾಗಿ ಖಚಿತ ಅಂತ ಹೇಳಲಾಗ್ತಾ ಇದೆ. 2020ರಲ್ಲೇ ಮುಗಿದೋಯ್ತು ಕಾರ್ಪೊರೇಟರ್ಗಳ ಅಧಿಕಾರಾವಧಿ. ಆಗ್ಲಿಂದಲೂ ಕೂಡ ಅಂದ್ರೆ 2020ಕ್ಕೆ ಎಂಡ್ ಆಯ್ತು ಅಂದಾಗ 2023. ಸೊ 3 ವರ್ಷಗಳಿಂದಲೂ ಕೂಡ ಯಾರು ಕೂಡ ಇಲ್ಲ. ನೋಡ್ಬೇಕು ಇನ್ನು ಎಷ್ಟು ದಿನಗಳ ಕಾಲ ತೆಗೆದುಕೊಳ್ತಾರೆ ಅಂತ.